ಮುಗಿಸ್ಬಿಡ. ಎಷ್ಟು ಬೇಕಮ್ಮ ದುಡ್ಡು? ಈಗ ನೀವೆಲ್ಲ ಫಿಲಿಂ ನೋಡಿದ್ರಲ್ಲಪ್ಪ, ಫ್ರೆಂಡ್ಶಿಪ್ ಒಂದು ಅರ್ಥ ಐತೆ. ಇಬ್ರು ಫ್ರೆಂಡ್ಸ್ ಸೇರಿ ಏನ್ ಬೇಕಾದ್ರೂ ಮಾಡ್ಬೋದಂತ ಈ ಫಿಲಿಮ್ ಅಲ್ಲಿ ಹೇಳ್ಬೋದಣ್ಣ. ಇದೊಂದು ಮಾತು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆ ವಿಡಿಯೋ ಹೊರಗೆ ಬರಬಾರ್ದು. ನಾನು ಅವ್ರ ಜೊತೆ ಮಾತಾಡ್ತೀನಿ. ಇಬ್ರು ಫ್ರೆಂಡ್ಸ್ ಸೇರಿದ್ರೆ ಏನಾದ್ರೂ ಮಾಡ್ಬೋದು. ಆ ಹೆಣ್ಮಗು ಪಾತ್ರ ಮಾಡಿದಾಳೆ, ಹೇಗ್ ಮಾಡಿದ್ಲು? ಬೆಂಕಿ ಅಣ್ಣ, ನೆಕ್ಸ್ಟ್ ಬೆಂಕಿ ಅಂತ ಹೇಳ್ಬೋದಣ್ಣ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ವೆರಿ ಗುಡ್. ಹೆಂಗಿದಮ್ಮ? ಪಾರ್ಟ್ 2 ಬೇಕಾ? ಏನ್ ಮೆಸೇಜ್ ಗೊತ್ತಾಯ್ತಮ್ಮ ಈ ಫಿಲಿಂ ನೋಡಿದ್ರಿಂದ? ಮೋಸ ಮಾಡಬಾರ್ದು, ಪೊಲೀಸ್ ಅವ್ರು ನಿಯತ್ತಾಗಿರ್ಬೇಕಂತ. ಏನ್ ಆಗ್ಬಾರ್ದು ಅಂತ ನನ್ನ ಮಗಳ ಬಾಯಿ ಮುಚ್ಚಿದ್ದೋ ಈಗ ಅದೇ ಆಗಿದೆ. ಶಿಕ್ಷೆ ಕೊಡೋದಷ್ಟೇ ಸಿಸ್ಟಮ್ ಕೆಲಸ ಅಲ್ಲ. ಏನ್ ಮಾಡೋದೀಗ? ಯಾವಾಗಲೂ ನಾವು ಸೋಷಿಯಲ್ಗೆ ಹೆಲ್ಪ್ ಮಾಡಬೇಕು. ಸರ್, ಅಣ್ಣ ತಂಗಿ ಬಾಂಡಿಂಗ್ ಚೆನ್ನಾಗಿತ್ತು. ಸಿರಿ ತರ ಎಲ್ಲರೂ ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿತ್ತು? ಫ್ರೆಂಡ್ಶಿಪ್ ಈ ತರ ಇರ್ಬೇಕು ಫ್ರೆಂಡ್ಶಿಪ್ ಅಂದ್ರೆ. ಚೆನ್ನಾಗಿದೆ. ಪಾರ್ಟ್ 2 ಬೇಕಂತ ಕಳ್ಸಿಕೊಡ್ತೀವಿ ಖಂಡಿತ. ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು. ಓಕೆ, ಎಂಜಾಯ್ ದ ಶೋ. ಥ್ಯಾಂಕ್ ಯು. ಜರ್ನಿ ಮಾಡು ಹ್ಯಾಪಿಲಿ, ಬೇರೆಂಚೆ ಇಲ್ಲ ಗದಿಗೆ ಸೆಲ್ಲು ಹೊಡೆದು ರಾತ್ರಿ ಹಗಲು ಬಲಿಗೆಲ್ಲೋ ಟಾಪು ಸೀಕ್ರೆಟ್ಟು ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗೈತೆ ಒಟ್ಟಿನಲ್ಲಿ ಸರ್. ಅದು ಕಂಟಿ ಬದುಕಿದ್ರೆ ಚೆನ್ನಾಗಿರ್ತಾ ಇತ್ತು. ಚೆನ್ನಾಗೈತೆ. ಹುಡುಗರು ನೋಡೋ ಅಂತ ಫಿಲಿಮೇ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದೆ ಪಿಕ್ಚರ್ ಮಾತ್ರ ಸಾಕಾಗಿದೆ. ಸೂಪರ್ ಆಗೈತೆ. ಲಾಸ್ಟಲ್ಲಿ ಎಮೋಷನಲ್ ಟಚ್ ಆಗೋಯ್ತು. ಫಿಲಮ್ ಅಂತ ಬೆಂಕಿ ಬ್ರೋ, ಮಸ್ತ್ ಬ್ರೋ, ನೈಸ್ ಬ್ರೋ. ಮೂವಿ ಮಾತ್ರ ಅಲ್ಟಿಮೇಟ್. ಇದೊಂದು ಸೀನು ಸೂಪರ್ ಆಗಿತ್ತು. ಸಮಾಜಕ್ಕೆ ಫುಲ್ ಹೆಲ್ಪ್ಫುಲ್ ಆಯಿತು. ಇವಾಗಿನ ಜನ್ರೇಷನ್ ಹೆಂಗೈತೆ ಅದನ್ನೆಲ್ಲ ಗೊತ್ತಾಯಿತು. ಇವಾಗ ಯಾವ ಥರ ತೊಳೆದ್ಬಿಟ್ಟು ಮೇಲೆ ಬರ್ತಾರೆ ಎಲ್ಲ ಗೊತ್ತಾಗ್ತೈತೆ. ಸೂಪರ್ ಮೂವಿ ಮಾತ್ರ ಬೆಂಕಿ. ಒಂದು ಹುಡುಗಿ ಜೀವ ಉಳಿಸೋಕ್ಕೋಸ್ಕರ ಒಂದು ಹುಡುಗ ಪ್ರಾಣ ಕೊಟ್ಟವನೆ. ಅದೇ ಒಂದು ತುಂಬ ಒಳ್ಳೆ ಪಾರ್ಟ್ ಅಂದರೆ ಅದೇ ಇಷ್ಟ ಆಗಿರೋದು ಎಲ್ಲರೂ. ಮೂವಿ ಒಳ್ಳೆ ಮೆಸೇಜ್ ಇತ್ತು. ಟೋಟಲಿ ಗುಡ್ ಅಂಕಲ್. ಮೂವಿ ತುಂಬ ಚೆನ್ನಾಗಿತ್ತು. ಮೂವಿ ಮಾತ್ರ ಸೂಪರ್. ಪ್ರತಿಯೊಬ್ಬರು ನೋಡಿ, ಸಖತ್ತಾಗಿದೆ ಮೂವಿ. ಸೂಪರ್ ಮೂವಿ. ಚಿಂದಿ ಫಿಲಮು ಚೆನ್ನಾಗಿತ್ತು ಮೂವಿ. ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಬಂದು ಇನ್ನೊಂದ್ಸಲಿ ತೋರಿಸ್ತೀನಿ. ಮೂವಿ ತುಂಬ ಸೂಪರ್ ಆಗಿತ್ತು, ಆದರೆ ಕಂಟಿ ಸಾಯ್ಬಾರ್ದಾಗಿತ್ತು. ಇಷ್ಟ ಮೇಲೆ ಟ್ವಿಸ್ಟ್ ಇತ್ತು, ಸೂಪರ್ ಆಗಿತ್ತು. ಬೆಂಕಿ ಮೂವಿ ತುಂಬ ಚೆನ್ನಾಗಿದೆ. ಸಖತ್ತಾಗಿ ಓಡುತ್ತೆ ಮೂವಿ. ಕ್ಲೈಮ್ಯಾಕ್ಸ್ ಮಾತ್ರ ಸಖತ್ತಾಗಿದೆ. ಇಟ್ ವಾಸ್ ಟೂ ಗುಡ್. ಐ ಕ್ಯಾನ್ ಸೇ ಇನ್ ಒನ್ ವರ್ಡ್ ದಟ್ ಇಟ್ ವಾಸ್ ಆಸಮ್.
ಮೂವಿ ತುಂಬ ಚೆನ್ನಾಗಿತ್ತು. ನಾವು ಈ ಥರನೇ ಕರೇಜ್ ಪಡ್ಕೊತೀವಿ. ಸರ್ ಸಾಯ್ಬಾರ್ದಾಗಿತ್ತು ಬಟ್ ಮೂವಿ ತುಂಬ ಚೆನ್ನಾಗಿತ್ತು. ಫುಲ್ಲು ಚೆನ್ನಾಗಿತ್ತು. ಟಿಶ್ಮೆಂಟ್ ಇಷ್ಟು ಅಷ್ಟೇ. ಸಖತ್ತಾಗಿತ್ತು. ಚೆನ್ನಾಗಿತ್ತು. ಎಲ್ರಿಗೂ ನಮಸ್ಕಾರ. ಇವತ್ತು ಜಯಸೂರ್ಯ ಆರ್ ಆಜಾದ್ರವರು ದಿ ಟಾಸ್ಕ್ ಸಿನಿಮಾದಲ್ಲಿ ನಾಯಕ ನಟರಾಗಿ ಮಾಡಿರ್ತಕ್ಕಂತಹ ಮೊದಲನೇ ಚಿತ್ರ ಇದು. ಈ ಮೊದಲನೇ ಚಿತ್ರ ವಿಶೇಷವಾಗಿ ಆನೇಕಲ್ಲಲ್ಲೇ ಬಿಡುಗಡೆ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು. ಯಾಕೆಂದರೆ ಕೋಲಾರ ಬಂದು ನನ್ನ ಜನ್ಮಭೂಮಿ, ಆದರೆ ನನ್ನ ಕರ್ಮಭೂಮಿ ಆನೇಕಲ್ ತಾಲೂಕು ಅಂತಲೇ ನಾನು ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥದ್ದು. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಆಗಲಿ ಈ ಭಾಗದಲ್ಲಿ ಕೆಲಸ ಮಾಡಿ ಇಲ್ಲಿನ ಜನತೆ ಕೊಟ್ಟಂಥ ಪ್ರೀತಿನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಇಲ್ಲಿ ಮುಳಬಾಗಿಲಿಗೆ ಬಂದಾಗ ಆಗ ಜಯಸೂರ್ಯರವರು 4 ವರ್ಷದ ಮಗು. ಇಲ್ಲಿ ಸಾಕಷ್ಟು ಜನ ನಮ್ಮ ಪೊಲೀಸರು ಮತ್ತೊಬ್ಬರೆಲ್ಲ ಆ ಮಗುನ ಪ್ರೀತಿಯಿಂದ ಎತ್ತ ಆಡಿಸ್ತಿದ್ದಾರೆ. ಇಲ್ಲಿ ಇವತ್ತು ನನ್ನ ಜೊತೆ ನಿಂತಿರ್ತಕ್ಕಂಥ ಸಾಕಷ್ಟು ನಾಯಕರುಗಳು, ನಮ್ಮ ಸುರೇಶ್ ಅವರಾಗಲಿ, ಜಗದೀಶ್ ಆಗಲಿ, ಹರೀಶ್ ಅವರಾಗಲಿ ಎಲ್ಲ ಆಗ ಕಾಲೇಜು ಮುಗಿಸಿದ್ದು ಅಥವಾ ಕಾಲೇಜಲ್ಲಿದ್ದಂಥ ಯುವಕರು. ಇವತ್ತಿನ ದಿವಸ ಅವರೆಲ್ಲ ನಾಯಕರಾಗಿರ್ತಕ್ಕಂಥದ್ದು, ಪದ್ಮನಾಭ ಮತ್ತೊಬ್ಬರೆಲ್ಲರೂ ನೋಡಲಿಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಇಲ್ಲಿ ಕೊಟ್ಟಂಥ ಪ್ರೀತಿನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಕರ್ಮಭೂಮಿನಲ್ಲಿ ಇವತ್ತಿನ ದಿವಸ ಹೌಸ್ಫುಲ್ ಆಗಿದೆ ಆನೇಕಲ್ ಥಿಯೇಟ್ರಲ್ಲಿ ಈ ಸಿನಿಮಾ. ಅದಕ್ಕೆ ಪ್ರಯತ್ನವಾಗಿ ಹಿಂದೆ ಇಲ್ಲಿರ್ತಕ್ಕಂಥ ಗೋಪಾಲ್ ಅವರಾಗಲಿ ತುಂಬ ಜನ ಈ ಸಿನಿಮಾನ ಜನಗಳಿಗೆ ತಲುಪಿಸೋದಕ್ಕೆ ಯಶಸ್ವಿ ಮಾಡಿದ್ದಾರೆ. ತಂಡಕ್ಕೆ ನಾನು ಧನ್ಯವಾದಗಳು ಹೇಳ್ತಾ, ಏನು ಜಯಸೂರ್ಯ ಆಜಾದ್ರವ್ರಿಗೆ ಸಹ ನನಗೆ ಕೊಟ್ಟಂತಹ ಪ್ರೀತಿನ ಸಿನಿಮಾ ರಂಗದಲ್ಲಿ ತಾವು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ಆನೇಕಲ್ಗೆ ನನಗೆ ಬಂದಿದ್ದು ಅಂದರೆ ಇಷ್ಟು ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ತಂಡ ಯಾರ್ಯಾರಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂತರ ಇಲ್ಲಿ ನಾನು ಬಂದಾಗ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಂಥ ಆನೇಕಲ್ ಜನತೆಗೂ ಕೂಡ ಕೈ ಮುಗಿದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂತರ ಸಿನಿಮಾ ಜಾಸ್ತಿ ಮಾತಾಡಲಿ, ಕೆಲಸ ಮಾತಾಡಲಿ, ನಾವು ಸ್ವಲ್ಪ ಕಮ್ಮಿ ಮಾತಾಡೋಣ. ಸರ್, ನಿಮ್ಮ ತಂದೆಯವರು ಆನೇಕಲ್ ಭಾಗದಲ್ಲಿ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ನೀವು ಈ ಸಿನಿಮಾ ರಂಗನ ಏನಕ್ಕೆ ಆಯ್ಕೆ ಮಾಡ್ತೀವಿ? ಇಲ್ಲ, ಸಾಕಷ್ಟು ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ತುಂಬ ಆಸೆ ಇರುತ್ತೆ. ಈಗ ನಿಮಗೆ ಮಾಧ್ಯಮದಲ್ಲಿ ಬಂದು ಜರ್ನಲಿಸ್ಟಾಗಿ ವರ್ಕ್ ಮಾಡ್ತಿದ್ದೀರಾ, ಅಥವಾ ಇನ್ನೊಬ್ಬರಿಗೆ ಡಾಕ್ಟರು, ಪೊಲೀಸು ಏನೋ ಒಂದಿರುತ್ತೆ. ಬಟ್ ಇರೋ ಒಂದು ಜೀವನದಲ್ಲಿ ಒಂದು ಕಮ್ಮಿ ಅವಧಿಯಲ್ಲಿ ಎಲ್ಲ ಜೀವನಗಳನ್ನೂ ನಾವು ಬದುಕೋಕ್ಕಾಗಲ್ಲ. ಆದರೆ ಒಬ್ಬ ನಟನಿಗೆ ಮಾತ್ರ ಆ ಎಲ್ಲ ಜೀವನಗಳು ಒಂದು ಸಲ ಆದರೂ ಜೀವನದಲ್ಲಿ ಪರದೆ ಮೇಲಾದರೂ ಆ ಜೀವನನ ಜೀವಿಸ್ಬೋದು. ಸೊ ಅದರಿಂದ ನಟನೆ ಇಲ್ಲ. ಈಗ ಸಿನಿಮಾ ಇದೇನು ರಿಲೀಸ್ ಆಗಿದೆ ಟಾಸ್ಕ್, ಇದು ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ. ಅಲ್ಟಿಮೇಟ್ಲಿ ಒಂದು ಸ್ಕೂಲ್ ಹುಡುಗಿ ಪಾತ್ರ ಅನ್ನೋದೇನಿದೆ ಅದು ನಮ್ಮ ಸಿನಿಮಾಲಿ ಮುಖ್ಯ ಆಗಿರೋದ್ರಿಂದ ಸಾಕಷ್ಟು ಜನ ಸ್ಕೂಲು ಕಾಲೇಜ್ ಅವರೆಲ್ಲ ಬಂದು ನೋಡ್ತಾರೆ. ಆ್ಯಂಡ್ ನಮ್ಮ ಸಿನಿಮಾ ಪರ್ಸ್ನಲಿ ಅಂತ ಬಂತು ಅಂತ ಹೇಳಿದ್ರೆ ಒಂದು ವರ್ಗಕ್ಕೆ ಅಥವಾ ಒಂದು ಏಜ್ ಗ್ರೂಪ್ ಅವ್ರಿಗೆ ಸೇರುತ್ತೆ ಅಂತಲ್ಲ, ಎಲ್ಲರೂ ನೋಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರೂ ನೋಡ್ಬೋದು. ಆ್ಯಂಡ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಸೊ ಅದರಿಂದ ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ. ದಯವಿಟ್ಟು ಎಲ್ಲರೂ ಹೆಣ್ಮಕ್ಳು ಬಂದು ಮೂವಿ ನೋಡಿ. ಟಾಸ್ಕ್ ಮೂವಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಯಸೂರ್ಯ ಸರು ಚೆನ್ನಾಗಿ ಮಾಡಿದ್ದಾರೆ, ಸಿರಿ ಅಕ್ಕನೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಪ್ರತಿಯೊಬ್ಬರೂ ಟಾಸ್ಕ್ ಮೂವಿ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಆಶೀರ್ವಾದಿಸ್ತೀನಿ. ಥ್ಯಾಂಕ್ ಯು. ಟಾಸ್ಕ್ ಮೂವಿ ಆನೇಕಲ್ ತಾಲೂಕು ಭಾಗದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಅಧಿಕಾರಿಯವರ ಮಗ ಜಯಸೂರ್ಯ ಆಜಾದ್ರವರ ಚೊಚ್ಚಲ ಮೊದಲನೇ ಚಿತ್ರ ನಾಯಕ ನಟನಾಗಿ ಬಂದಿದ್ದಾರೆ. ನಾವು ಹಿರಿಯ ನಾಯಕರನ್ನು ಗೌರವಿಸುತ್ತಾ ಹೊಸ ನಾಯಕರಿಗೆ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ಚಲನಚಿತ್ರ ಮಾಡಲಿಕ್ಕೆ, ಕನ್ನಡ ಚಿತ್ರರಂಗ ಬೆಳೀಲಿಕ್ಕೆ ಅವಕಾಶ ಸಿಗುತ್ತೆ. ಕಲಿಯುಗದಲ್ಲಿ ಕಲ್ಕಿ ಅವತಾರ ಎತ್ತಬೇಕಾದ್ರೆ ಕಲ್ಕಿನೇ ಬರೋದು ಬೇಡ. ಸಮಾಜ ಪ್ರಜ್ಞೆ ಇರ್ತಕ್ಕಂಥ ನಾಯಕರು ಯಾರೇ ಆಗಲಿ ಒಂದು ಕಲ್ಕಿ ಅವತಾರ ತಾಳ್ಬೋದು ಅನ್ನೋದು ಈ ಮೂವಿನಲ್ಲಿದೆ. ಒಳ್ಳೆ ಮೂವಿ ಆಗಿದೆ, ಒಳ್ಳೆ ಕಂಟೆಂಟ್ ಇದೆ, ಸಮಾಜಮುಖಿ ಒಂದು ಮೆಸೇಜ್ ಇದೆ. ದಯವಿಟ್ಟು ಹೆಚ್ಚಿನ ಯುವಕರು ಹಾಗೂ ಕುಟುಂಬವರು ಚಲನಚಿತ್ರ ಮಂದಿರಕ್ಕೆ ಆಗಮಿಸಿ ವೀಕ್ಷಣೆ ಮಾಡಿ. ಆನೇಕಲ್ ಭಾಗದ ಅನೇಕ 40,000 ಜನ ಹಳ್ಳಿ ಮನೆತನಗಳಿಗೆ ಟಾಸ್ಕ್ ಮೂವಿ ಇವತ್ತು ತಲುಪಿದೆ. ಹಾಗಾಗಿ ಆನೇಕಲ್ನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಮೂವಿ ನೋಡ್ತಾ ಇರೋದು ಭಾಳಷ್ಟು ಸಂತೋಷದ ಸಂಭ್ರಮ. ಲೋಕಲ್ಲಿ ಶ್ರೀ ಅನ್ನಪೂರ್ಣೇಶ್ವರ ಚಿತ್ರಮಂದಿರದಲ್ಲಿ ದಿ ಟಾಸ್ಕ್ ಸಿನಿಮಾ ಇವತ್ತು ಹೌಸ್ಫುಲ್ಲಾಗಿ ಎಲ್ಲ ಇನ್ನೂ ಸೀಟ್ ಇಲ್ದಿರ ತುಂಬ ಜನ ಹೊರಗಡೆ ಹೋಗಿದ್ದಾರೆ. ಅವರು ಮತ್ತೆ ಈ ಸಿನಿಮಾನ ನೋಡಬೇಕು. ಅಷ್ಟು ಅದ್ದೂರಿಯಾಗಿ ಈ ಒಂದು ಸಿನಿಮಾನ ನಮ್ಮ ಯುವ ನಾಯಕರಾದಂಥ ಜಯಸೂರ್ಯರವರು ಈ ಒಂದು ಚಿತ್ರದಲ್ಲಿ ಅಭಿನಯನ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಬರೀ ವಿದ್ಯಾರ್ಥಿಗಳು ಅಲ್ಲದೆ ಕುಟುಂಬ ಪರಿವಾರವಾಗಿ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಸಿನಿಮಾನ ತೋರಿಸ್ಬೇಕಾಗುತ್ತೆ. ಆ ರೀತಿಯ ಒಂದು ಕಂಟೆಂಟ್ನ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಶಿವಮೊಗ್ಗ ನಿರ್ದೇಶಕರಾದಂಥ ರಘು ಅವರು. ಅತ್ಯಂತ ಆಪ್ತರಾದಂತಹ ನಮ್ಮ ಕಣ್ಮುಂದೆ ಬೆಳೆದಂಥ ಯುವಕ ನಮ್ಮ ಜಯಸೂರ್ಯ ಅವರು ಈ ಒಂದು ಚಿತ್ರ ಅಭಿನಯ ಮಾಡಿರೋದು ತುಂಬ ನನಗೆ ಆತ್ಮಸಾಕ್ಷಿಯಾಗಿ ಹೇಳ್ತೇನೆ. ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾಗಳನ್ನು ನೋಡಿ
ಇದು ಒಂದು ಅಟ್ಲೀಸ್ಟ್ ಒಂದು 100 ಡೇಸ್ ಓಡಿದಾಗ ಮತ್ತೆ ಯುವ ಪ್ರತಿಭೆಗಳು ಇನ್ನಷ್ಟು ಚಲನಚಿತ್ರಗಳು ಮಾಡಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಸಂದೇಶವನ್ನು ಕೊಡ್ಬೋದು ಅನ್ನೋದನ್ನು ಅಂತಹ ಒಂದು ಅದ್ಭುತವಾದ ಸಿನಿಮಾನ ದಿ ಟಾಸ್ಕ್ ಅನ್ನೋ ಒಂದು ಫಿಲಿಮ್ ಮುಖಾಂತರ ಅಭಿನಯ ಮಾಡಿರೋಂಥ ಜಯಸೂರ್ಯ ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಕನ್ನಡಿಗರ ಪರವಾಗಿ, ನಮ್ಮ ಆನೇಕಲ್ ಜನತೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥಿಯೇಟ್ರದ ಮಾಲೀಕರು ಅವರಿಗೆ ಒಂದು ಧನ್ಯವಾದ ಹೇಳಬೇಕು. ಯಾಕೆಂದರೆ ನಾವು ಆನೇಕಲ್ಲಲ್ಲಿ ಈ ರೀತಿ ಒಂದು ಚಿತ್ರ ಆಗಬೇಕು ಅಂತಂದಾಗ ಪಾಪ ಅವ್ರಿಗೆ ಇನ್ನೊಂದು ಸಿನಿಮಾದ ಒತ್ತಡ ಇದ್ದಾಗಲೂ ಸಹಿತ ಇಲ್ಲ ಇದನ್ನು ಒಂದು ಶೋ ಮಾಡೋಣ ಅಂತೇಳಿ ಅವಕಾಶ ಮಾಡಿಕೊಟ್ರು. ಆಮೇಲೆ ಸಿನಿಮಾ ನೋಡಿದ ನಂತರ ಫಸ್ಟು ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ, ಭಾಳ ಖುಷಿ ಆಯಿತು ಅಂತ. ಸೊ ಶಾಲಾ ಮಕ್ಕಳಿಗೆ ಮತ್ತೊಬ್ಬರಿಗೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಲ್ದಿರ ಇವತ್ತು ಚಿತ್ರತಂಡದ ನಾಯಕ ಚಿತ್ರದ ನಾಯಕ ಶ್ರೀ ಜಯಸೂರ್ಯ ಅವರು ಬರ್ತಾ ಇದ್ದಾರೆ ಅಂದಿದ್ದಕ್ಕೆ ಇವತ್ತಿನ ದಿವಸ ಚಿತ್ರ ನೋಡೋಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ಅವರು ಎಲ್ಲರಿಗೂ ಊಟದ ವ್ಯವಸ್ಥೆ ನನ್ನ ಕಡೆಯಿಂದನೇ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂದರೆ ಸಾಕಷ್ಟು ಜನ ಇದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಮಕ್ಕಳು ಬರ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಪ್ರೀತಿ ತೋರಿಸೋದಕ್ಕೆ ಅವ್ರು ತೋರಿಸಿರೋದಕ್ಕೆ ಅವರಿಗೆ ಒಂದು ಧನ್ಯವಾದಗಳು. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು, ಹಿರಿಯದಿಂದ ಇರಬೇಕು ಎಲ್ಲರ ಮುಂದೆ ಅಂತ ತಿಳ್ಕೊಂಡ್ವಿ. ಏನು ಬೇಕಾದ್ರೂ ಮಾಡ್ಬೋದು ಅಂತ ಈ ಫಿಲಮ್ ಒಂದು ಸಾಕ್ಷಿ ಸರ್. ಎಲ್ಲರೂ ಒಂದೇ